ಉದ್ಯಮದ ಸಮಸ್ಯೆಗೆ ಹೇಳಿದಾಗ ನೀವು ಹೇಳಿದ್ರಿ ವಾಣಿಜ್ಯ ಮಂಡಳಿಗೆ ಕಂಟ್ರೋಲ್ ಇಲ್ಲ ಅಂತ. ವಾಣಿಜ್ಯ ಮಂಡಳಿಯಲ್ಲಿ ಕಂಟ್ರೋಲ್ ಹೌದು, ಆಫ್ಕೋರ್ಸ್. ಯಾ ಕರೆಕ್ಟ್. ನಾನು ಬೇರೆ ರಾಜ್ಯಗಳಲ್ಲಿ ಯಾಕೆ ಹೇಳ್ತಾ ಇದ್ದೀನಿ, ಮಲಯಾಳ ಚಿತ್ರರಂಗದಲ್ಲಿ ಕಲಾವಿದರ ಸಂಘಟನೆ ಇದೆ, ಅದನ್ನು ಇಡೀ ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಮಾಡ್ತಾ ಇಲ್ಲ ಅಂದರೆ ಪ್ರೊಡ್ಯೂಸರ್ಗಳ ಜೊತೆ ಏನು ಮಾಡ್ತಾರೆ, ಒಪ್ಪಂದಗಳು ಮಾಡುವಂಥ ಮೊದಲು ಎಲ್ಲ ಅವರೇ ಮಾಡ್ತಾ ಇರುವಂಥದ್ದು ನಮ್ಗೆ ಗೊತ್ತಿದೆ ಅಂತ ಅಂತದ್ದು. ಈಗ ಮೊನ್ನೆ ತಮಿಳುನಾಡಿನಲ್ಲಿ ಈ ಸಮಸ್ಯೆ ಬಂದಿದೆ. ನಾವು ಅಂದರೆ ನಿಲ್ಲಿಸ್ತೀವಿ ಅಂತಂದ್ರೆ ಕಲಾವಿದರ ಸಂಘ ನೇರವಾಗಿ ನಿಂತು ನಾವು ಕೂತ್ಕೊಂಡು ಮಾತಾಡಿಲ್ಲ ಅಂತ ಮಾತಾಡಿದ್ವಿ. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ, ಇಲ್ಲಿನ ಸಂಘಟನೆ ಈಗ 2000 ನನ್ನ ನೆನಪು ಸರಿಯಾದರೆ 2018 ಅಂಬರೀಷ್ ಅವರ ನಂತರ ಸಂಘಟನೆಯ ಇದು ಏನು ಆಗಿದೆ ನನಗೆ ಗೊತ್ತಿಲ್ಲ. ಈಗ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಗೊತ್ತಿಲ್ಲ, ಮೆಂಬರ್ಸ್ ಇದು ಆ ಥರದ್ದೆಲ್ಲ ಆಗಿದೆ. ಅವೆಲ್ಲ ಮಾಡಿ ಎಲ್ಲ ಅಂದರೆ ಒಟ್ಟಾಗಿ ಕಲಾವಿದರ ಸಂಘ ಇರ್ಬೋದು, ಇನ್ನೊಂದು ಸಂಘಟನೆ ಇರ್ಬೋದು, ಎಲ್ಲ ಒಟ್ಟಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅಂತ ನನಗೆ. ಕಲಾವಿದರ ಸಂಘಕ್ಕೆ ಆ ಶಕ್ತಿ ಜಾಸ್ತಿ ಇದೆ ಸರ್. ಈಗ ತಾವು ಹೇಳಿದ್ದು ಒಂದು ರೆಫರೆನ್ಸ್ ಕೊಟ್ಟಿದ್ದು ಕರೆಕ್ಟಾಗಿದೆ, ತಪ್ಪೇನಿಲ್ಲ. ನಮ್ಮಿಂದ ಕಲ್ತಿದ್ದೆ ಅವರೆಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇರೆ ರಾಜ್ಯದಲ್ಲಿ ನಮ್ಮಿಂದ ಕಲ್ತಿದ್ದೆ ಅವರೆಲ್ಲ. ಈಗ ಅವ್ರಿಗೆಲ್ಲರಿಗೂ ಅವ್ರ ಅದೃಷ್ಟಕ್ಕೆ ಅವರೆಲ್ಲ ಇಲ್ಲಿ 100 ವರ್ಷ ಚೆನ್ನಾಗಿಲ್ಲ. ಅವರೆಲ್ಲ ಅವರ ಇದ್ದಂಥ ನಾಯಕ ನಟರುಗಳಾಗ್ಬೋದು, ಹಿರಿಯರು ಎಲ್ಲರೂ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಇನ್ನೂ 100 ವರ್ಷ ಚೆನ್ನಾಗಿರಲಿ. ಇಲ್ಲಿ ನಮ್ಮ ದುರಾದೃಷ್ಟ ನಾವು ಕಳ್ಕೊಂಡಿದ್ದೀವಿ. ಅವರೆಲ್ಲ ಇದ್ದಿದ್ರೆ ಈ ಥರ ಆಗ್ತಿತ್ತಾ ಹೇಳಿ, ನೀವೇ ಹೇಳಿ ಸರ್. ಅವರೆಲ್ಲ ಇದ್ದಿದ್ರೆ ಈ ಥರ ಆಗ್ತಿತ್ತಾ? ನಮ್ಮ ಪರಿಸ್ಥಿತಿ ಹಿಂಗಾಗೋದಾ? ಚಾನ್ಸ್ ಇಲ್ಲ. ಸೊ ನೀವು ಇನ್ನೊಂದು ಅದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ನೀವೆಲ್ಲ ಕಲಾವಿದ ಸಂಘ ಮುಖ್ಯ ಅಂತ ಹೇಳಿದ್ರಿ. ಕಲಾವಿದ ಸಂಘ ಯಾವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾಗಲೂ ಮುಖ್ಯ ಕಲಾವಿದ ಸಂಘ ಅಂತ ಯಾವತ್ತೂ ಹೇಳಿಲ್ಲ. ಒಂದು ನಿಮಿಷ ಹೇಳ್ತೀನಿ ಸರ್. ನಾವು ಚಿತ್ರರಂಗ ನಮ್ಮ ಮದರ್ ಬಾಡಿ, ಅದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಮದರ್ ಬಾಡಿ. ನಮಗೇನಂದ್ರೆ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಎಲ್ಲಿ ಅಲ್ಲೇ ಅನ್ನದಾತರು, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಎಕ್ಸಿಬಿಟರ್ ಇರೋದು ಅಲ್ಲಿ. ಅವ್ರಿಗೆ ಕುಂದು ಕೊರತೆ ತೊಂದರೆ ಆದಾಗ ನಾವಿದ್ದೀವಿ ಅಂತ ಧ್ವನಿ ಎತ್ತುತ್ತಾ ಇದ್ದಿದ್ದು ಕಲಾವಿದ ಸಂಘ, ಡಾಕ್ಟರ್ ರಾಜ್ಕುಮಾರ್ ಅವರು. ಅಲ್ಲಿಂದ ಬರೋದು ಅಣ್ಣವರೇ ನಮ್ಗೆ ಹಿಂಗಾಗಿದೆ ಅಂದರೆ ಅವರು ಅರ್ಥ ಮಾಡಿಕೊಂಡು ಅಮ್ಮನ ಹತ್ರ ಮಾತಾಡಿ ಅವಾಗ ಯಾವ ರೀತಿ ಇದನ್ನು ಹೆಜ್ಜೆ ಇಡಬೇಕು ಮುಂದಕ್ಕೆ ಅನ್ನೋದನ್ನ ಅವ್ರು ಮಾಡ್ತಾ ಇದ್ರು. ಅವ್ರು ಹೆಜ್ಜೆ ಇಟ್ಟ ಮೇಲೆ ಎಲ್ಲರೂ ಹಿಂದೆ ಬರ್ತಾ ಇದ್ವಿ, ಎಲ್ಲರೂ ಎಂಟೈರ್ ಇಂಡಸ್ಟ್ರಿ ಇರೋದು. ಅರ್ಥ ಆಯ್ತಲ್ಲ? ನೀವು ನೋಡದಿರೋದೇನಿಲ್ಲ. ಸೊ ಇವತ್ತೂ ಬರುತ್ತೆ, ಇವತ್ತು ಆಗುತ್ತೆ, ಇಲ್ಲ ಅಂತ ಹೇಳಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಬರೀ ಕಲಾವಿದ್ರ ಮೇಲೆ ಬ್ಲೇಮ್ ಹಾಕೋದಲ್ಲ, ಬ್ಲೇಮ್ ಅಲ್ಲ, ಪಾಯಿಂಟ್ ಮಾಡೋದಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಬ್ಲೇಮ್ ಅನ್ನೋದು ನಾನು ತಪ್ಪಾಗಿ ಯೂಸ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಕಲಾವಿದ್ರ ಮೇಲೆ ಪಾಯಿಂಟ್ ಮಾಡೋದು ಬೇಡ. ಕಲಾವಿದ್ರನ್ನ ನೀವು ಯಾವಾಗ ಬೇಕು ಹೇಳಿ, ನಾನು ಕರ್ಕೊಂಬರ್ತೀನಿ. ಯಾವಾಗ ಬೇಕು ಹೇಳಿ, ಯಾರು ಬರಲ್ಲ ಅಂತ ಹೇಳಲ್ಲ, ಎಲ್ಲರೂ ಬರ್ತಾರೆ. ಯಾಕೆ? ಅಂಬರೀಷ್ರವರು ಕಾಲವಾದ ಮೇಲೆ ಎಷ್ಟೋ ಕಡೆ ಅಂಬರೀಷ್ ಅವ್ರು ಇದ್ದಾಗ್ಲೂ ನನಗೆ ಹೇಳೋರೆ ಕರ್ಕೊಂಡೋಗ ಹೋಗೋ ಅಂತ. ಇಲ್ಲ, ನಾನು ಎಲ್ಲೆಲ್ಲಿ ಹೋಗಿಲ್ಲ. ಪಾಪ ವಯಸ್ಸಾಗಿರೋರು, ಸರೋಜಮ್ಮ ಅವ್ರು ಬರೋರು, ಭಾರತಿ ಅಮ್ಮ ಬಂದರು, ಎಲ್ಲ ಬರೋರು ಇವತ್ತಿಗೂ ಬರ್ತಾರೆ ಸರ್. ಏನಕ್ಕೆ ಹೇಳ್ತೀನಿ ಅಂದರೆ ಸರ್, ಹೇಳ್ತೀನಿ ಕೇಳಿ, ನಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಆ ಗೇಟೆಲ್ಲ ಕ್ಲೋಸ್ ಆಗಿದ್ದು ಓಪನ್ ಆಗೋಯ್ತು, ಡಬ್ಬಿಂಗ್ ಅನ್ನೋದು ಓಪನ್ ಆಗೋಯ್ತು, ನಮ್ಮ ಚಿತ್ರರಂಗದ ಕಂಟ್ರೋಲ್ ಹೋಯ್ತು. ಆಡಿಯನ್ಸು ನಮ್ಮ ವ್ಯಾಪ್ತಿಯಲ್ಲೇ ನಮ್ಮ ಚಿತ್ರಗಳನ್ನ ನೋಡ್ಕೊಂಡು ಬೆಳ್ಕೊಂಬಂದರು. ಯಾವಾಗ ಬೇರೆ ಭಾಷೆ ಚಿತ್ರಗಳು ಕನ್ನಡದಲ್ಲೇ ಬರೋಕ್ಕೆ ಶುರು ಆಯಿತೋ ಅವ್ರಿಗೂ ಮನೋರಂಜನೆ ಬೇಕು. ನಾವು ಅವ್ರು ತಪ್ಪು ಅಂತ ನಾವು ಹೇಳೋದಿಲ್ಲ.